ದೃಶ್ಯ ಮಾಧ್ಯಮ ಮತ್ತು ಮುದ್ರ ಮಾಧ್ಯಮದ ವರದಿಗಾರರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನ ತಮಗೆ ಕೋರಕ್ಕೆ ಬಯಸ್ತೇನೆ ಮತ್ತು ಈ ಒಂದು ಯಶಸ್ವಿಗೆ ಕಾರಣೀಭೂತರಾದಂಥ ತಮಗೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತು ವಿಶೇಷವಾದ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಂತ ಉದ್ದೇಶ ಇವತ್ತು ರಾಜ್ಯದಲ್ಲಿ, ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಇವತ್ತೇನು ಬರವನ್ನ ಎದುರಿಸುವಂತ ಪರಿಸ್ಥಿತಿ ಇವತ್ತು ಆಗಿದೆ. ಇವತ್ತು ನಮ್ಮ ನಾಡಿನ ರೈತರು, ಅನ್ನದಾತರು, ಯಾಕಂದ್ರೆ ರೈತರೇ ನಮ್ಮ ದೇಶದ ಬೆನ್ನೆಲುಬು ಅಂತ ನಾವು ಹೇಳ್ತೀವಿ. ಇವತ್ತು ರೈತ ನಕ್ಕರೆ ಹಾಲು ಸಕ್ಕರೆ ಅನ್ನುವ ಹಾಗೆ ಇವತ್ತು ರೈತ ನಗ್ತಾ ಇದ್ರೆ ನಾವೆಲ್ಲರೂ ಸಂತೋಷವಾಗಿರೋದಕ್ಕೆ ಸಾಧ್ಯ ಅನ್ನೋದನ್ನ ಅರಿವಿಟ್ಕೊಂಡು ಇವತ್ತು ನಮ್ಮ ಕರ್ನಾಟಕ ಘನ ಸರ್ಕಾರ ಇವತ್ತೇನು ಸಚಿವ ಸಂಪುಟ ಎರಡನೇ ಹಂತದ ಸಚಿವ ಸಂಪುಟ ಆದ ತಕ್ಷಣವೇ ಇವತ್ತು ಸಚಿವ ಸಂಪುಟವನ್ನು ಕರೆದು ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣವೇ ನಮಗ ಆದೇಶವನ್ನ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಇವತ್ತು ಬರ ಪರಿಸ್ಥಿತಿಯನ್ನ ಕುರಿತು ಆಲೋಚನೆಯನ್ನ ಮಾಡಿ ಅಲ್ಲಿ ಒತ್ತಡ ಇರುವ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಒಂದು ಸುದೀರ್ಘವಾದ ವರದಿಯನ್ನ ಪ್ರತಿಯೊಂದು ಜಿಲ್ಲಾಗೆ ಜವಾಬ್ದಾರಿಯನ್ನು ನೀಡಿ ಇವತ್ತು ನನಗೆ ಬಾಗಲಕೋಟೆ ಜಿಲ್ಲೆಯ ಜವಾಬ್ದಾರಿಯನ್ನು ಕೊಟ್ಟು ಇವತ್ತು ಕಳಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ JD ಅಗ್ರಿಕಲ್ಚರ್ ಮತ್ತು ನಮ್ಮ ಜಿಲ್ಲಾ ಪಂಚಾಯಿತಿಯ CEO ಮತ್ತು ಜಿಲ್ಲೆಯ ಅನೇಕ ದುರಂತ ಸಮಸ್ಯೆಗಳನ್ನು ಕುರಿತು ಈಗಾಗಲೇ ನಾನು ಚರ್ಚೆ ಮಾಡಿದ್ದೇನೆ. ಈಗ ನಾನು ಮುಖ್ಯವಾಗಿ ಹುಳೇಗುಡ್ಡ ಮತಕ್ಷೇತ್ರ, ಹುಳೇಗುಡ್ಡ ತಾಲೂಕು ಮತ್ತು ಇಳಕಲ್ ತಾಲೂಕು ಮತ್ತು ಬಾಗಲಕೋಟೆ ತಾಲೂಕು ಮತ್ತು ಮುಧೋಳ ತಾಲೂಕಿನಲ್ಲಿ ಏನು ಇವತ್ತು ಕಡಿಮೆ ಮಳೆ ಆಗಿರೋದ್ರಿಂದ ಇವತ್ತು ರೈತರು ಬಿತ್ತಿರುವಂತ ಆ ಬೆಳೆಗಳಿಗೆ ಇವತ್ತು ಬೆಳೆ ಬಂದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಅದನ್ನ ಇವತ್ತು ಸ್ವತಃ ನಾನು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಒಟ್ಟಿಗೆ ಇವತ್ತು ನಾನು ವರದಿ ಇವತ್ತು ಒಂದನ್ನ ನಾನು ಬಹಳ ಸ್ಪಷ್ಟಪಡಕ್ಕೆ ಬಯಸ್ತೀನಿ. ಇವತ್ತು ಮಳೆ ಜೂನ್, ಜುಲೈ, ಆಗಸ್ಟ್ ವರೆಗೂ, ಆಗಸ್ಟ್ ತಿಂಗಳವನ್ನ ಪೂರ್ಣವಾಗಿ ನಾವು ನೋಡ್ಬೇಕಾಗುತ್ತೆ. ಆಗಸ್ಟ್ ಎಂಡ್ವರೆಗೂ ನಾವು ನೋಡಿ ಇವತ್ತು ಬರೋ ಇದೆಯೋ, ಆಗ್ತಾ ಇದೆಯೋ ಇಲ್ಲೋ, ಬೆಳೆಗಳು ಇವತ್ತು ಚೆಗಿತಾ ಇದೆಯೋ ಇಲ್ಲೋ ಅನ್ನೋದನ್ನು ನೋಡ್ಕೊಂಡು ನಾವು ಸರ್ಕಾರದಲ್ಲಿ ನಿರ್ಧಾರ ಮಾಡಬೇಕಾಗುತ್ತೆ. ಅದಕ್ಕೆ ಇವತ್ತು ಒಂದು ವರದಿಯನ್ನ ಸಲ್ಲಿಸೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ DK ಶಿವಕುಮಾರ್ ಅವರು ನಮಗೆ ಆದೇಶ ನೀಡಿದ ಹಿನ್ನೆಲೆಯಲ್ಲಿ ನಾವು ಅದು ಪರಿಶೀಲನೆಗೆ ಅಧಿಕಾರಿಗಳೊಂದಿಗೆ ನಾನು ಹೋಗ್ತಾ ಇದ್ದೀನಿ ಅನ್ನೋ ಮಾತನ್ನು ತಮ್ಮ ಒಡನೆ ಹಂಚ್ಕೊಳ್ಳೋಕೆ ಬಯಸ್ತೇನೆ. 3 ದಿವಸದಲ್ಲಿ ತಾವು ಸ್ಥಳೀಯನ್ನ ಫೀಲ್ಡ್ಗೆ ಹೋಗಿ ಯಾವ್ಯಾವ ಬೆಳೆಗಳು ನಷ್ಟ ಆಗಿದಾವೋ ಅವನ್ನ ನೋಡ್ಕೊಂಡು ಆ ವರದಿಯನ್ನು ಸಲ್ಲಿಸುವಂತ ಹೇಳಿದ್ದಾರೆ. ನಾನು ಇವತ್ತು ಹೋಗ್ತೀನಿ, ಹೋಗ್ಬಿಟ್ಟು ನೋಡ್ಕೊಂಡು ನಮ್ಮ ಅಧಿಕಾರಿಗಳ ಜೊತೆಗೆ ಈಗಾಗಲೇ ಒಂದು ವರದಿಯನ್ನು ಸಿದ್ಧತೆ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಅದಾಗಿ ಕೂಡ ಅದನ್ನ ಖುದ್ದಾಗಿ ಪರಿಶೀಲನೆ ಮಾಡ್ಬೇಕಲ್ಲ. ಕೆಲವಷ್ಟು ಸಾರಿ ಅಧಿಕಾರಿಗಳು ತಪ್ಪಿಸಿ ಮಾಹಿತಿಯನ್ನು ಕೊಡಬಹುದು ಅನ್ನೋ ಉದ್ದೇಶದಿಂದಲೇ ಇವತ್ತು ನಾವು ಖುದ್ದಾಗಿ, ನಾನೊಬ್ಬ ಸರ್ಕಾರದ ಪ್ರತಿನಿಧಿಯಾಗಿ, ಸಚಿವನಾಗಿ ನಾನು ಅದಕ್ಕೆ ಪರಿಶೀಲನೆ ಮಾಡಿ ಅದಕ್ಕೊಂದು ವರದಿಯನ್ನು ಒಪ್ಪಿಸ್ತೀನಿ. ಒಪ್ಪಿಸಿದ ನಂತರ ಆಗಸ್ಟ್ ವರೆಗೂ ನಾವು ಕಾಯ್ಬೇಕಾಗತ್ತೆ, ಆಗಸ್ಟ್ ಮುಗಿಯೋವರೆಗೂ ಕಾಯ್ಬೇಕಾಗತ್ತೆ. ಮಳೆ ಸರಿಯಾಗಿ ಬರುತ್ತೋ ಇಲ್ಲಿ ಇನ್ನು ಯಾಕಂದ್ರೆ ಕೆಲವಷ್ಟು ಇಳಕಲ್ ತಾಲೂಕು ಅಷ್ಟೇ ಹಾನಿಯಾಗಿದೆ. ನಮ್ಮ ಹುಣಗುನ್ ಮತಕ್ಷೇತ್ರದಲ್ಲಿ ಹುಣಗುನ್ ತಾಲೂಕಿನಲ್ಲಿ ಮಳೆ ಆಗಿದೆ, ಕೆಲವಷ್ಟು ಪರ್ಸೆಂಟೇಜ್ ಕಡಿಮೆ ಆಗಿರೋದ್ರಿಂದ ಅದನ್ನ ನಾವು ನೋಡಿಕೊಂಡು ಅದಕ್ಕೆ ತೀರ್ಮಾನವನ್ನು ಮಾಡ್ತೀವಿ. ಸಂದರ್ಭದಲ್ಲಿ ಬೆಳೆ ವಿಮೆ ತುಂಬಾನೇ ಮುಖ್ಯ ಆಗಿರೋದು. ಸುಮಾರು ಕಳೆದ ವರ್ಷದ್ದು 20 ಕೋಟಿ 79 ಲಕ್ಷ ಬಾಗಲಕೋಟೆ ಜಿಲ್ಲೆಯಲ್ಲಿ ಬೆಳೆ ವಿಮೆ ಬಂದಿದೆ. ಈ ಟೈಮಲ್ಲಿ ಬಹಳ ಅವಶ್ಯಕ ರೈತರಿಗೆ. ಅದ್ರ ಬಗ್ಗೆ ಯಾವ ರೀತಿ ಪ್ರಯತ್ನ ಮಾಡ್ತಾರೆ ನೋಡಿ. ಕೇವಲ ರಾಜ್ಯ ಸರ್ಕಾರವಷ್ಟೇ ಈ ಬೆಳೆ ವಿಮೆಯನ್ನ ನೀಡೋದಕ್ಕಾಗಲ್ಲ, ಅದಕ್ಕೆ ಸಹಾಯಸ್ತವಾಗಿ ಕೇಂದ್ರ ಸರ್ಕಾರ ಕೂಡ ನಮಗೆ ಬೆಂಬಲ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಒಂದು ಸಾರಿ ನಾವು ಬರೋ ಪರಿಸ್ಥಿತಿಯನ್ನು ಎದುರಿಸಿದಾಗ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಬಂದು ಇವತ್ತು ಬರ ಪರಿಸ್ಥಿತಿಯನ್ನ ಅವಲೋಕನ ಮಾಡಿ ಅವರು ಒಂದು ವರದಿಯನ್ನು ಕೊಟ್ಟರು. ಅದಾಗಿ ಕೂಡ ಪರಿಹಾರವನ್ನು ಕೊಡಲಿಲ್ಲ. ಈ ಬೆಳೆ ವಿಮದ್ದು ಕೂಡ ಅಷ್ಟೇ ಆಗಿದೆ. ಏನು ಕೆಲವಷ್ಟು ಕಡೆ ತಾರತಮ್ಯ ಆಗಿದೆ. ಆ ಬೆಳೆ ವಿಮೆಯನ್ನು ಕೊಡೋದಕ್ಕೆ ನಾವು ಮುಂದಾಗಿದ್ದೀವಿ. ಈಗಾಗಲೇ ಕೆಲವಷ್ಟು ರೈತರು ಬೆಳೆ ವಿಮೆಯಲ್ಲಿ ಈಗ ದುಡ್ಡು ಕಟ್ಟಿದ್ದಾರೆ. ಸುಮಾರು 40,000ಕ್ಕೂ 60,000 ಜನ ಈಗಾಗಲೇ 60,713
ರೈತರು ಈಗಾಗಲೇ ಬೆಳೆ ವಿಮೆಗೆ ಅವರು ನೋಂದಣಿಯನ್ನು ಮಾಡಿದ್ದಾರೆ. ಅವರಿಗೆ ಪರಿಹಾರ ಕೊಡುವಂತ ಕೆಲಸ ಮಾಡ್ತೀವಿ. ಮತ್ತು ಏನೇನು ನಷ್ಟ ಆಗಿದೆಯಲ್ಲ, ಈ ರೈತರು ಬಿತ್ತಿರುವಂತ ಬೀಜಕ್ಕೆ ಇವತ್ತು ಬೆಳೆ ಆಗಿಲ್ಲ, ಅದಕ್ಕೇನು ಪರಿಹಾರ ಕೊಡಬೇಕು ಅನ್ನೋದು ಕೂಡ ನಾವು ಇದನ್ನು ಪರಿಶೀಲನೆ ಮಾಡಿ ವರದಿಯನ್ನು ಸಲ್ಲಿಸ್ತೀವಿ. 3 ವರ್ಷ ಕೊಟ್ಟಿದ್ದನ್ನ ಇನ್ನೂ ತನಕ ಗೊತ್ತಿಲ್ಲ ಸರ್. ವಿಮೆ ಕೆಲವೊಂದು ಜಿಲ್ಲೆಗೆ ವಿಮೆ ಬಂದಿದೆ, ಆದ್ರೆ ಬಾಗಲಕೋಟೆ ಜಿಲ್ಲೆಗೆ ಬಂದಿಲ್ಲ. ಅಲ್ಲ, ಅದನ್ನ ನನ್ನ ಗಮನಕ್ಕೆ ಈಗ ತಾವು ತರ್ತಾ ಇದ್ರಿ. ಅದನ್ನ ನಾನು ಅಧಿಕಾರಿಗಳು ಚರ್ಚೆ ಮಾಡಿ ಅದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ತಂದು ಅದನ್ನು ಕೂಡ ಕೊಡಿಸುವಂತ ರೈತರಿಗೆ ಅದನ್ನ ಬೆಳೆ ವಿಮಾನ ಕೊಡಿಸುವಂತ ಕೆಲಸ ಮಾಡ್ತೀವಿ. ಬಿಜೆಪಿ ಅವರು ಒಂದು ಆಡಳಿತವನ್ನು ಮಾಡ್ಕೊಂಡು ಅವರು ಬಗ್ಗೆ ಆರೋಪ ಮಾಡಿದ್ದಾರೆ. ನೋಡಿ, ಬೆಳೆ ವಿಮಾನೇ ಕೊಟ್ಟಿಲ್ಲ ಇವರು ಕಳೆದ 2018ರಿಂದ 23ರವರೆಗೆ. ಒಂದು ರೈತರ ಬೆಂಬಲ ಬೆಲೆ ಕೊಡ್ಲಿಲ್ಲ. ರೈತರು ಬೆಳೆದಂತ ಬೆಂಬಲ ಬೆಲೆ, ಯಾವ ಬೆಳೆಗೂ ಬೆಂಬಲ ಬೆಲೆ ಕೊಡ್ಲಿಲ್ಲ. ಅವಾಗೂ ನಾವು ಇದೇ ಪರಿಸ್ಥಿತಿನ ಎದುರಿಸಿದ್ವಿ. ಇವತ್ತು ತಂಡ ಮಾಡಿಕೊಂಡು ಸುಮ್ಮನೆ ಜನರನ್ನ ಇವತ್ತು ದಾರಿ ತಪ್ಪಿಸೋದಕ್ಕೆ, ರೈತರನ್ನ ದಾರಿ ತಪ್ಪಿಸೋದಕ್ಕೆ ಇವತ್ತು ಪ್ರತಿ ತಾಲೂಕು ಜಿಲ್ಲೆಗೆ ಹೋಗ್ತಾ ಇದ್ದಾರೆ. ಆದ್ರೆ ಕೇಂದ್ರ ಸರ್ಕಾರ ಕೇಳಿ ಅಂತ ಹೇಳಿರಲ್ಲ, ಅವ್ರದ್ದೇ ಆಡಳಿತ ಇದೆ ಕೇಂದ್ರ ಸರ್ಕಾರ ಕೂಡ ಇವತ್ತು ನಮಗೆ ಸಹಾಯ ಹಸ್ತವನ್ನು ನೀಡ್ಬೇಕಲ್ಲ. ಮತ್ತೆ ಆ ಕೆಲಸ ಮಾಡ್ತಾ ಇಲ್ಲ. ಸುಮ್ಮನೆ ವಿಜೇಂದ್ರ ಬಂದು ಭಾಷಣ ಹೊಡೆಯೋದು, ಅಲ್ಲಿ ಹೋಗಿ ರೈತರ ಹತ್ರ ಭಾಷಣ ಹೊಡೆಯೋದಂತ ಏನಾಗುತ್ತೆ? ಪರಿಹಾರ ಕೊಡ್ಬೇಕಲ್ಲ. ಕೇಂದ್ರ ಸರ್ಕಾರ ಇವತ್ತೇನು ನಮ್ಮ ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾಗಿರುವಂತ ಅನುದಾನ ಕೊಟ್ಟಿಲ್ಲ. GST ಇಲ್ಲಿ ನಮ್ಗೆ ಅನುದಾನ ಬರಬೇಕಾಗಿದೆ, ಅದರಲ್ಲಿ ಅನುದಾನ ಕೊಟ್ಟಿಲ್ಲ. ಇವತ್ತು ಬರವಣಿಗೆ ವ್ಯವಸ್ಥೆ ಇದಕ್ಕೂ ಸಹಾಯ ಮಾಡಬೇಕಾಗಿದೆ. ಮತ್ತೆ ಇಷ್ಟೊಂದು ಲೋಕಸಭಾ ಸದಸ್ಯರು ಗೆದ್ದಿದ್ದಾರೆ ನಮ್ಮ ರಾಜ್ಯದಲ್ಲಿ, ನಮ್ಮ ರಾಜ್ಯದಿಂದ ಅವ್ರು ಧ್ವನಿನೇ ಎತ್ತಾ ಇಲ್ಲ. ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಧ್ವನಿ ಎತ್ತಬೇಕಲ್ಲ ರೈತರ ಕುರಿತು. ಇವತ್ತು ಏನಾಗ್ತಾ ಇದೆ ಇಲ್ಲಿ ಅನ್ನೋದ್ರ ಬಗ್ಗೆ. ಇವತ್ತು ಈಗ ದೇವ್ರ ಪುಣ್ಯದಿಂದ ಇವತ್ತು ನಮ್ಮ ಆಲಮಟ್ಟಿ ಡ್ಯಾಮ್ ಆಗಿರ್ಬೋದು, ಹಿಡಕಲ್ ಡ್ಯಾಮ್ ಆಗಿರ್ಬೋದು, ಇವತ್ತು ನಮ್ಮ KRS, ಇವತ್ತು ನೋಡಿ ಅಲ್ಲಿ ಕಾವೇರಿ ಬಿಡ್ರಿ, ನಮ್ಮದು ಹೇಳೋಣ, ನಾರಾಯಣಪುರದ್ದು ಕೂಡ ಇವತ್ತು ನೋಡಿ 92.42% ಇವತ್ತು ನಮ್ಮ ಆಲಮಟ್ಟಿ ಡ್ಯಾಮ್ ಈಗಾಗಲೇ ಭರ್ತಿಯಾಗಿದೆ. ಇದಕ್ಕೆ ಈಗಾಗಲೇ ಹಿಡಕಲ್ ಯಾವುದು ಹಿಪ್ಪರಗಿ 48.33% ಆಗಿದೆ. ಹಿಡಕಲ್ ಡ್ಯಾಮ್ 94.78% ಆಗಿದೆ. ಮತ್ತು ನವೀನ ತೀರ್ಥ ಕಡಿಮೆ ಆಗಿದೆ 85.37. ಇವತ್ತು ಕುಡಿಯೋ ನೀರಿನ ಕೂಡ ಸಮಸ್ಯೆ ಇದೆ. ಜಾನುವಾರು, ಮನುಷ್ಯರಿಗೆ ನೀರಿಗೆ, ರೈತರಿಗೆ ನೀರು ಬಿಡಬೇಕು, ಇವೆಲ್ಲ ಸಮಸ್ಯೆಗಳಿದಾವೆ. ಅದಕ್ಕೆ ಮಳೆ ಆದ್ರೆ ನಮ್ಗೆಲ್ಲ ರೀತಿ ಅನುಕೂಲ ಆಗುತ್ತೆ. ಖಂಡಿತವಾಗಿ ಇವತ್ತು ರೈತರು ಏನ್ ಕಷ್ಟವನ್ನು ಎದುರಿಸ್ತಾರೆ ಅದಕ್ಕೆ ಪರಿಹಾರವನ್ನು ನೀಡುವಂತ ಕೆಲಸ ಸರ್ಕಾರ ಮಾಡುತ್ತೆ ಅನ್ನೋ ಮಾತನ್ನು ಹೇಳ್ತೀವಿ. ಕೆಲವೊಂದಿಷ್ಟು ಪರ್ಸೆಂಟೇಜ್ ಅಲ್ಲಿ ಬೆಳೆ ಬಂದಿದೆ, ಕೆಲವೊಂದಿಷ್ಟು ಪರ್ಸೆಂಟ್ ಬೆಳೆ ಬಂದಿಲ್ಲ. ಅಂತವನ್ನ ಯಾವ ರೀತಿ ತಾಲೂಕನ್ನ ಘೋಷಣೆ ಮಾಡಿದ ರೈತರಿಗೆ ಅನ್ಯಾಯ ಆಗುವಂತ ಸಾಧ್ಯತೆ ಇರುತ್ತೆ. ಅದನ್ನ ಯಾವ ರೀತಿ ನೋಡಿ, ಅದಕ್ಕೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಆಸಕ್ತಿ ವಹಿಸಿ ವಿಶೇಷವಾದ ಸಚಿವ ಸಂಪುಟವನ್ನು ಕರೆದು, ಸಚಿವ ಸಂಪುಟ ಆದ ತಕ್ಷಣವೇ ನಮಗೆ ಅರ್ಧ ಗಂಟೆನೂ ಟೈಮ್ ಕೊಟ್ಟಿಲ್ಲ, ಸಚಿವ ಸಂಪುಟವನ್ನು ಕರೆದು ನಮಗೆ ಆದೇಶವನ್ನು ನೀಡಿದ್ದು ಅದೇ ಒಂದು ಉದ್ದೇಶ. ಯಾಕಂದ್ರೆ ವಿಶೇಷವಾಗಿ ನಮ್ಮ ರೈತರು ಇವತ್ತು ನಾನು ಹೇಳಿದಾಗೆ ರೈತನಕ್ಕರೆ ಹಾಲು ಸಕ್ಕರೆ. ರೈತ ಇವತ್ತು ಅನ್ನದಾತ ಅಂತ ನಾವು ಹೇಳ್ತೀವಿ. ಆ ಅನ್ನದಾತನ ರಕ್ಷಣೆ ಮಾಡೋದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಈಗಾಗಲೇ ನಾವು ಕಳೆದ 3 ವರ್ಷದ ಅವಧಿಯಲ್ಲಿ ರೈತರು ಬೆಳೆದಂತ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಟ್ಟಿದ್ವಿ. ನಿಮ್ಗೆ ಗೊತ್ತಿದೆ, ಹೆಸರಿಗೆ ಬೆಂಬಲ ಬೆಲೆ ಕೊಟ್ವಿ, ಸೂರ್ಯಪಾನಿಗೆ ಬೆಂಬಲ ಬೆಲೆ ಕೊಟ್ವಿ, ಕಡ್ಲಿಗೆ ಬೆಂಬಲ ಬೆಲೆ ಕೊಟ್ವಿ. ಈ ಕೆಲಸ ಇವ್ರು ಮಾಡ್ಲಿಲ್ಲ. ಹಿಂದೆ ಈಗ ವಿಜೇಂದ್ರ ಅವ್ರು ಮಾತಾಡ್ಕೊಳ್ತಾ ಇರ್ತಾರೆ. ಇವತ್ತು ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಕುಡಿ ನೀರಿಲ್ಲ. ಆಯ್ತಪ್ಪ, ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ವಿ, ಮಳೆ ಆಗ್ಲಿ, ಪಾಪ ರೈತರು ಸಂತೋಷವಾಗಿರ್ಲಿ, ರೈತರ ಸಂತೋಷ ಇದ್ರೆ ನಾವು ಸಂತೋಷವಾಗಿರಕ್ಕೆ ಸಾಧ್ಯ ಅನ್ನೋದನ್ನ ನಾವು ಹೇಳ್ತಾ ಇದ್ದೀವಿ. ಅದಕ್ಕೆ ವಿಶೇಷವಾದ ಸಚಿವ ಸಂಪುಟವನ್ನು ಕರೆದು ಈಗಾಗಲೇ ನಮಗೆ ಸೂಚನೆ ಕೊಟ್ಟಿದ್ದಾರೆ. ನಾವೆಲ್ಲ ನೀವು ಹೇಳಿರುವಂತಹ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡು ನಾವು ವರದಿಯನ್ನು ಸಲ್ಲಿಸ್ತೀವಿ. ಖಂಡಿತವಾಗಿ ರೈತರಿಗೆ ಏನು ಅನುಕೂಲ ಆಗುತ್ತೆ ಆ ಮಾನದಂಡಗಳನ್ನು ತೆಗೆದುಕೊಳ್ಳೋದಕ್ಕೆ ನಾವು ಕೂಡ ಒತ್ತಡ ಮಾಡ್ತೀವಿ. ಸಚಿವ ಸಂಪುಟದಲ್ಲಿ ಒತ್ತಡ ಮಾಡಿ ಕೊಡಿಸುವಂತ ಕೆಲಸ ಮಾಡ್ತೀವಿ. ಖಾತೆಯದ್ದು ಮಾನ್ಯ ಮುಖ್ಯಮಂತ್ರಿಗಳ ಯೋಚನೆಗೆ ಬಿಟ್ಟಂತದ್ದು. ಅವ್ರು ಯಾವುದೇ ಖಾತೆಯನ್ನು ಕೊಟ್ಟರು ಕೂಡ ನಾವು ನಿಭಾಯಿಸುವಂತ ಸಾಮರ್ಥ್ಯವನ್ನು ಹೊಂದಿದ್ದೀವಿ. ಅಲ್ಲ, ಇದೆ ನನ್ನ ಇದೆ ಜನರ ಪರವಾಗಿ. ಜನರಿಗೆ ಏನಾದ್ರು ನಾವು ಇವತ್ತು ಒಂದು ಅಧಿಕಾರವನ್ನು ಪಡೆದ ಮೇಲೆ ಜನರಿಗೆ ಏನ್ ಮಾಡ್ತೀವಿ ಅನ್ನೋದು ಮುಖ್ಯ. ಆ ವಿಚಾರದಲ್ಲಿ ಅಂತ ಖಾತೆಗಳನ್ನ ಕೊಡ್ರಿ, ಜನರಿಗೆ ನೇರವಾಗಿ ಸಂಪರ್ಕಕ್ಕೆ ಇರುವಂತ ಖಾತೆಗಳನ್ನು ಕೊಡ್ರಿ ಅಂತ ನಾವು ಮನವಿಯನ್ನು ಮಾಡಿದ್ದೀವಿ. ನೋಡೋಣ, ಅವ್ರು ಯಾವ್ದು ಕೊಟ್ಟರು ಕೂಡ ಮಾಡುವಂತ ಕೆಲಸ ಮಾಡ್ತೀವಿ. ಮಂತ್ರಿ ಆಗಿರೋದು ಕೆಲವು ಜನರಿಗೆ
ಇರಲಾರ್ದಂತ ತುತ್ತಾಗಿದೆ. ಆಡಿಯೋ ಕೂಡ ಒಂದು ವೈರಲ್ ಆಗಿದೆ. ನೋಡಿ, ಇದು ಈ ಜಿಲ್ಲೆಯಲ್ಲಿ ಹೊಸದೇನಲ್ಲ. ಇದು ನಮ್ಮ ತಂದೆಯವರ ಕಾಲದಿಂದ ಇದ್ದಂಥದ್ದು. ಯಾಕಂದ್ರೆ ಅವರು ಸಚಿವರಾದಾಗ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಆಗಬೇಕಾಗಿತ್ತು. ಆ ಉಸ್ತುವಾರಿ ಆಗೋದಕ್ಕೆ ಅನೇಕ ಜನ ಅವಾಗ ವಿರೋಧ ಮಾಡಿ ಬಿಜಾಪುರ ಜಿಲ್ಲೆ ಉಸ್ತುವಾರಿ ಮಾಡಿದ್ರು. ಇಲ್ಲಿ ಸನ್ಮಾನ್ಯ ಬಿ ಚಿಮ್ಮನಕಟ್ಟಿ ಸಾಹೇಬ್ರನ್ನ ಉಸ್ತುವಾರಿ ಇದ್ರು. ಅವರು ನಮ್ಮವರೇ, ನಮ್ಮ ಪಕ್ಷದ ಹಿರಿಯ ನಾಯಕರು. ಇವತ್ತು ಇದು ಏನಂತಾರಲ್ಲ, ಕುತಂತ್ರ ರಾಜಕಾರಣಿ, ಷಡ್ಯಂತ್ರ ಇವೆಲ್ಲ ಇದ್ದೇ ಇದಾವೆ. ಸ್ವಪಕ್ಷದವರು, ನಮ್ಮ ವಿರೋಧಿಯವರು ಯಾರು ನಮ್ಮ ಮುಂದೆ ಬಂದಿರೋ ತಾಕತ್ತು ಇಲ್ಲ, ದಮ್ಮು ಇಲ್ಲ. ಆದ್ರೆ ನಮ್ಮವರೇ ಷಡ್ಯಂತ್ರ ಮಾಡುವಂಥದ್ದು. ಈಗ ಅವರಿಗೆ ಅವಕಾಶ ಕೊಟ್ಟಿದೆ ಪಕ್ಷ, ಅವಕಾಶ ಕೊಟ್ಟಿದೆಯಲ್ಲ. ಯಾರ್ಯಾರು ಮಾತಾಡಿದರೆ ನಾನು ನೋಡಿದ್ದೀನಿ, ನೀವು ಹೇಳೋದು ಮಾಧ್ಯಮದಲ್ಲಿ ಬಂದಿದೆ ಇವತ್ತು. ಕೆಲವಷ್ಟು RB ತಿಮ್ಮಾಪುರ ಅವರು ಮತ್ತೆ ನಮ್ಮ ಜಿಲ್ಲಾ ಅಧ್ಯಕ್ಷರು, ಮಾಜಿ ಶಾಸಕರಂತ SG ನಂಜನಮಠ ಅವರ ಮಾತನ್ನ ನಾನು ಕೇಳಿದ್ದೀನಿ. ಈ ರೀತಿ ಒಬ್ಬ ಪಕ್ಷದಲ್ಲಿ ಇದ್ಕೊಂಡು ಪಕ್ಷದ ಬಗ್ಗೆ, ಪಕ್ಷದ ನಾಯಕರ ಬಗ್ಗೆ ಮಾತಾಡುವಂಥದ್ದು ಸರಿಯಲ್ಲ. ಯಾರೇ ಇರ್ಬೋದು, ನಾನೇ ಇರ್ಬೋದು, ಯಾರೇ ಇರ್ಬೋದು. ಈ ರೀತಿ ಒಬ್ಬ ಹಿರಿಯ ನಾಯಕರವರು, ಈ ಜಿಲ್ಲೆದ್ದು ಅನುಭವಿಗಳು, 8 ವರ್ಷ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಅವರು 4 ಬಾರಿ ಸಚಿವರಾದಂಥವ್ರು. ಅವರು ಸ್ವತಂತ್ರ ಸಂದರ್ಭದಲ್ಲಿ ಕೂಡ ಅವ್ರಿಗೆ MLC ಮಾಡಿ ಮತ್ತೆ ಸಚಿವರನ್ನು ಮಾಡಿದಂತ ನಮ್ಮ ಸನ್ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು. ಇದನ್ನೆಲ್ಲ ಅರಿವಿಟ್ಕೊಂಡು ನಡಿಬೇಕಾಗತ್ತೆ ಪಕ್ಷ ನಮಗೆ ಏನ್ ಮಾಡಿದೆ ಅನ್ನೋದು. ಪಕ್ಷಕ್ಕೆ ದ್ರೋಹ ಮಾಡುವಂತ ಕೆಲಸ, ತಾಯಿಗಂಡಿ ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ಪಕ್ಷ ಸೂಕ್ತವಾದ ನಿರ್ಧಾರವನ್ನು ಮಾಡುತ್ತೆ. ಅವ್ರು ಮಾತಾಡಿದ ಕರೆಯೇನೋ ಬಿಟ್ಟಿದ್ದು ನನಗೆ ಗೊತ್ತಿಲ್ಲ, ನಾನು ಕೇಳ್ಕೊಂಡಿದ್ದೀನಿ. ಅವರೇ ಅನ್ನೋದು ನನಗೂ ಕೂಡ ಖಚಿತ ಆಗಿದೆ. ಯಾಕಂದ್ರೆ ನಾನು ಬಾಲ್ಯದಿಂದ ಅವ್ರನ್ನ ಬಲ್ಲಿ ಇಲ್ಲಿ ಜಿಲ್ಲೆದೊಳಗ ಅವ್ರದೇ ಅದು ವಾಯ್ಸ್ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಅದನ್ನ ನೋಡೋಣ. ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು ನಿಮ್ಮ ಉಸ್ತುವಾರಿ ಬದಲಿಸಬೇಕನ್ನೋ ಸಹಿ ಸಂಗ್ರಹ ಮಾಡೋಕೆ ಕೂಡ ನೋಡ್ರಿ, ಇವ್ರು ಯಾರ್ರಿ ನಿರ್ಧಾರ ಮಾಡೋದಕ್ಕೆ? ಪಕ್ಷ ಇದೆ, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ನಿರ್ಧಾರ ಮಾಡೋದಕ್ಕೆ. ಇವರಿಬ್ರು ಏನ್ ಮಾಡ್ತಾರ? ಇವರು ಸ್ವತಃ SG ನಂಜನಮಠ ಅವರು ಅವ್ರೊಂದು ಪುಸ್ತಕ ಬಿಡುಗಡೆ ಮಾಡಿದಾರೆ. ಅವ್ರ ಗ್ರಂಥ, ಆ ಪುಸ್ತಕ ನಿಮ್ಗೆ ಬಂದಿದೆ, ಬೇಕಾದ್ರೆ ಕಳಿಸ್ಕೊಡ್ತೀನಿ. ಅದರಲ್ಲಿ ಬರ್ದಾರ 2008ರಲ್ಲಿ ನಾನು ವಿಜಯಾನಂದ ಕಾಶ್ಯಪ್ನವರಿಗೆ ಅನ್ಯಾಯ ಮಾಡಿದೆ ಅಂತ. ಇವು ಕಾಯಂ ಅನ್ಯಾಯ ಮಾಡ್ಕೊತಾರೆ ಬಂದಾರ. ಅವ್ರು ಯಾವತ್ತೂ ಒಳ್ಳೇದು ಯಾರಿಗೂ ಮಾಡಿಲ್ಲ. ನೋಡಿ, ನಾನು ದ್ವೇಷದ ರಾಜಕೀಯ, ಸ್ವೇಡ ರಾಜಕೀಯ ಮಾಡುವಂತ ವ್ಯಕ್ತಿ ಅಲ್ಲ. ನಾನು ಒಂದು ಸಂಸ್ಕಾರ ಇರುವಂತ ಕುಟುಂಬದಲ್ಲಿ. ಯಾಕಂದ್ರೆ ನನ್ನ ತಂದೆಯವರು, ತಾಯಿಯವರು, ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಶಾಸಕರನ್ನು ಮಾಡಿದೆ ಈ ಕ್ಷೇತ್ರದಲ್ಲಿ. ಸುಮಾರು ನನ್ನ ಮಂತನದಲ್ಲಿ 6 ಬಾರಿ ಶಾಸಕರಾಗಿದ್ದೀವಿ ಮತಕ್ಷೇತ್ರದಲ್ಲಿ, ಹುಣಸೂರು ಮತಕ್ಷೇತ್ರದಲ್ಲಿ. ಪಕ್ಷ ನಮಗೆ ಸೇವೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಅವ್ರು ಸೇವೆ ಮಾಡೋ, ದ್ವೇಷ ಮಾಡೋದು ಅಥವಾ ಅವರಿಗೆ ವಿರುದ್ಧವಾಗಿ ನಾವು ಏನಾದ್ರು ಹೇಳೋದು, ಈ ಷಡ್ಯಂತ್ರ ಮಾಡುವಂಥದ್ದು ನಮ್ಮ ಮನಸ್ಸಲ್ಲಿ ಇಲ್ಲ. ನಾವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಸನ್ಮಾನ್ಯ DK ಶಿವಕುಮಾರ್ ಅವರು ಇದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಇದ್ದಾರೆ, ನಮ್ಮ KPC ಅಧ್ಯಕ್ಷ ಅಂತ BK ಹರಿಪ್ರಸಾದ್ ಸಾಹೇಬರು ಇದ್ದಾರೆ. ಅವರು ಅದನ್ನ ನಿರ್ಧಾರ ಮಾಡ್ತಾರೆ ಖಂಡಿತವಾಗಿ. ನೋಡ್ರಿ, ಜಿಲ್ಲೆಯಲ್ಲಿ ನಾನು ಒಬ್ಬನೇ ಮಂತ್ರಿ ಆಗಿದ್ದೀನಿ. ಅಲ್ಲ, ಅದು ಇದೆ, ನನಗೆ ಅರಿವಿದೆ. ಬರ ಪರಿಸ್ಥಿತಿಯ ಸಂದರ್ಭದೊಳಗೆ ಕಚ್ಚಾಡೋದಿದೆಯಲ್ಲ. ನೋಡಿ, ಕಚ್ಚಾಟ ಏನಿಲ್ಲ, ನನ್ನ ಹತ್ರ ಯಾವುದೇ ಕಚ್ಚಾಟನೂ ಇಲ್ಲ. ನಾ ಕಚ್ಚಾಟಕ್ಕೂ ಹೋಗಿದ್ದಿಲ್ಲ. ಅವರವರು ಮಾತಾಡ್ಕೊಂಡಿದ್ದಾರೆ. ಅವ್ರಿಗೇನು ನೋವಾಗಿದೆ ಗೊತ್ತಿಲ್ಲ. ನಾವು ಸಹಜವಾಗಿ ಕೆಲವು ಜನಕ್ಕೆ ಇರ್ತದೆ, ನೋವಾಗತ್ತಂತ ಅವ್ರಿಗೆ. ಅವಕಾಶ ಕೊಟ್ಟಿದೆಯಲ್ಲ ಪಕ್ಷ, ಅದನ್ನು ಹೇಳ್ಬೇಕಲ್ಲ. ಅದನ್ನು ಹೇಳ್ಬೇಕು. ಯಾರ್ಯಾರ ಮೇಲೆ ವಿನಾಕಾರಣ ದುಡ್ಡಿನ ಆರೋಪ ಮಾಡೋದು, 80%. ನಾನು ಕೇಳಿದ್ದೀನಿ, ನಾನೇ ಹೇಳ್ತೀನಿ, 80% ದುಡ್ಡು ತಗೊಂಡೇ ಇವತ್ತು ಸಚಿವ ಸಂಪುಟ ಮಾಡಿದಾರೆ ಅನ್ನೋದು. ಮತ್ತು ಆ ಪಾಪ ನಮ್ಮ ನಾಗೇಂದ್ರ ಬಗ್ಗೆ, ಅವ್ರ ಬಗ್ಗೆ ಕೇಸ್ ಇದೆ, ಅವ್ರ ಬಗ್ಗೆ ಹೆಂಗ್ ಮಾಡಿದ್ರು ಅನ್ನೋದು. ವೇಣುಗೋಪಾಲ್ ಅವರಿಗೆ ಏಕವಚನದಲ್ಲಿ ಮಾತಾಡುವಂಥದ್ದು, ಹುಚ್ಚರು ಅಂತ ಅನ್ನೋದು. ಮೇಲೆಯವರು ಹೈಕಮಾಂಡ್ ಅವರು ಹುಚ್ಚರು ಅಂದಿದ್ದಾರೆ. ಇವೆಲ್ಲ ಕೇಳಿದ್ದೀನಿ. ಅದಕ್ಕೆ ನಮ್ಮ ವರಿಷ್ಠರು, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಅದಕ್ಕೆ ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ. ನಾನೇ ಹೇಳ್ತೀನಿ, ಈ ರೀತಿ ಇದೇನು ಹೊಸದಲ್ಲ ನಮಗೆ ಜಿಲ್ಲಾದಾಗ. ಇದನ್ನ ಎದುರಿಸುವಂತ ಬಂದು ನಮ್ಮ ತಂದೆ ಕಾಲದಿಂದ ನಾವು ಮುಂದೆ ಕೂಡ ಎದುರಿಸಕ್ಕೆ ರೆಡಿ ಇದ್ದೀವಿ. ನಾವು ಗಟ್ಟಿಯಾಗಿದ್ದೀವಿ. ಪಕ್ಷ ನಮ್ಮನ್ನು ಗುರುತಿಸಿದೆ. ಪಕ್ಷಕ್ಕೆ ನಾವು ನಿಷ್ಠೆಯಾಗಿ ಇವತ್ತು ಜನರಿಗೋಸ್ಕರ ಏನು ಜನ ನಮಗೆ ನಿರೀಕ್ಷೆ ಮಾಡಿ ನಮ್ಮನ್ನ ಗುರುತಿಸಿ ಇವತ್ತು ಶಾಸಕರು ಮಾಡಿದ್ದಾರೆ. ಅವ್ರಿಗೋಸ್ಕರ ನಾವು ಏನ್ ಮಾಡ್ಬೇಕು, ಸರ್ಕಾರದಲ್ಲಿ ಆ ಬದ್ಧತೆ ಅರಿವು ಇಟ್ಕೊಂಡು ಕೆಲಸ ಮಾಡ್ತಾರೆ.
ಮಾಡ್ಕೊಂಡಿದೆ ತಲುಪಿದೆ. ಫಾದರೇ ಗಾರ್ಡ್ ಆಗಿ ನಿಂತಿದ್ದಾರೆ. ಈ ಸಚಿವ ಸ್ಥಾನ ಪಡ್ಕೊಳ್ಳುವಂತ ಹಿನ್ನೆಲೆಯಲ್ಲಿ ನಿಮ್ಮ ಹೋರಾಟಕ್ಕೆ ಯಾವೆಲ್ಲ ಅಂಶಗಳು ಪೂರಕ ಆಗಿದೆ? ನೋಡಿ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಮಾತನ್ನು ಹೇಳ್ತಾ ಇರ್ತಾರೆ. ತಾವೆಲ್ಲ ಕೇಳಿದ್ರಿ, ಏನು ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ ಅನ್ನೋದಕ್ಕೆ ನಾನು ಒಬ್ಬ ಉದಾಹರಣೆ. ನನ್ನ ಪ್ರಾರ್ಥನೆನೇ ಇವತ್ತು ಒಬ್ಬ ಸಚಿವನಾಗಿ ಮಾಡಿದೆ. ಆ ಪ್ರಾರ್ಥನೆನೇ ನಂಬಿದ್ದೀನಿ. ಯಾರ ಹತ್ರ ಪ್ರಾರ್ಥನೆ ಮಾಡ್ತೀವಿ? ಭಗವಂತನ ಹತ್ರ ಮತ್ತಾರ ಹತ್ರ ಮಾಡಕ್ಕೆ ನಾಯಕರ ಹತ್ರ ಭಗವಂತನ ಹತ್ರ ಪ್ರಾರ್ಥನೆ ಮಾಡಬೇಕಲ್ಲ. ಬಸವರಾಜ ಹೊರಟ್ಟೇರಿಗೆ ರಾಜೀನಾಮೆ ಕೊಡುವಂತ ಸಿಎಂ ಹೇಳಿದ್ದಾರೆ ಸರ್. ಅವರು ರಾಜೀನಾಮೆ ಕೊಡಂಗಿಲ್ಲ ಅಂತ ಸರ್. ಮುಂದೆ ಹೆಂಗ್ ಮಾಡ್ತಾರೆ ನೋಡ್ರಿ, ಅದಕ್ಕೆ ಅದರದೇ ಆದ ಕಾನೂನು ಇದೆ. ಇವತ್ತು ಒಬ್ಬ ಸಭಾಪತಿನ ಆಯ್ಕೆ ಮಾಡೋದು ಯಾವ ರೀತಿಯಲ್ಲಿ ಮೆಜಾರಿಟಿಯ ಆಧಾರದ ಮೇಲೆ ಇವತ್ತು ಸಭಾಪತಿನ ಆಯ್ಕೆ ಮಾಡ್ತಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಏನು ವಿಧಾನ ಪರಿಷತ್ತಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಿಂದ ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಅವರು ಸ್ಥಾನವನ್ನು ಬಿಟ್ಟುಕೊಡ್ಲೇಬೇಕು. ಅದು ಗೌರವ ರೀತಿ ಬಿಟ್ಟರೆ ಒಳ್ಳೆಯದು. ಇಲ್ಲಾಂದ್ರೆ ಏನ್ ನಿರ್ಧಾರ ತೆಗೆದುಕೋಬೇಕು ಕಾನೂನಾತ್ಮಕವಾಗಿ ಅದು ನಮ್ಮ ವರಿಷ್ಠರು, ನಮ್ಮ ಮುಖ್ಯಮಂತ್ರಿಗಳು ನಿರ್ಧಾರ ತಗೋತಾರೆ. ಸರ್, ಈಗ ಆಯೋಗದಲ್ಲಿ ಮಾತನಾಡಿರುವ ಇಬ್ಬರು ನಾಯಕರ ಬಗ್ಗೆ ತಾವೇನಾದ್ರೂ ಹೈಕಮಾಂಡ್ಗೆ ದೂರು ಕೊಡುವುದು ಏನಾದ್ರು ಮಾಡ್ತೀರಾ? ನೋಡ್ರಿ, ಈಗ ಅವ್ರಿಗೆ ಸಹಜವಾಗಿ ನೀವು ಎಲ್ಲ ಮಾಧ್ಯಮದಲ್ಲಿ ಬಂದಿದೆ, ಅದನ್ನ ನಮ್ಮ ವರಿಷ್ಠರ ಗಮನಕ್ಕೆ ನಾನು ತರ್ತೀನಿ. ಯಾಕಂದ್ರೆ ನಾನು ಒಬ್ಬ ಜವಾಬ್ದಾರಿ ವ್ಯಕ್ತಿ ಜಿಲ್ಲೆದ್ದು. ಯಾಕೆ ಈ ತರ ಮಾಡ್ತಾ ಇದ್ದಾರೆ? ಮನುಷ್ಯ ಅವಕಾಶ ತಗೊಂಡ ಮೇಲೂ ಕೂಡ ಪಕ್ಷಕ್ಕೆ ದ್ರೋಹ ಮಾಡ್ತಾರೆ. ಇವ್ರಿಗೆ ಅವಕಾಶನೇ ಕೊಟ್ಟಿಲ್ಲ ಪಕ್ಷ ಅಂದಾಗ ಇವ್ರು ಮಾತಾಡಿದ್ರೆ ಸಹಜ. ಅವಕಾಶ ಎಷ್ಟು ಸರಿ? 4 ಸರಿ. ಇವ್ರಿಗೆ 2 ಸರಿ ಶಾಸಕ, ಜಿಲ್ಲಾಧ್ಯಕ್ಷ 8 ವರ್ಷ. ಮತ್ತೆ ಇನ್ನೇನು ಕೊಡ್ಬೇಕು ಪಕ್ಷ? ಅವ್ರ ಪುಸ್ತಕದಲ್ಲೇ ಬರ್ರಿ, ನನಗೆ 2008ರಲ್ಲಿ ನಾನು ಸೋಲೋದಕ್ಕೆ, ವಿಜಯ ಕಾಶ್ಯಪ್ ಸೋಲೋದಕ್ಕೆ ನಾನೇ ಕಾರಣ ಅಂತ ಪುಸ್ತಕನ ಪ್ರಿಂಟ್ ಮಾಡ್ಯಾರ. ಹೋದ್ರಿ ಇದನ್ನ. ಮತ್ತೆ ಇದು ಅವಾಗ ಮಾಡ್ಯಾರ 2008ರಾಗ. ಇವತ್ತು 2026ರಾಗ ಕೂತೀವಿ ನಾವು. ಇದು ಅವ್ರದ್ದು ಏನ ಆಲ್ಚಾಲ್ ಗುಣಗಳು ಬದಲಿ ಆಗ್ತಾವ ಅಂತ ತಿಳ್ಕೊಂಡ್ರಿ ಇರ್ಬೋದು ಜನ. ಯಾವ ಬದಲಿ ಆಗಿಲ್ಲ, ಆಗೋದಿಲ್ಲ. ಸರ್, ಬರದ ವರದಿಯನ್ನ ಅಧಿಕಾರಿಗಳ ಅಂಕಿಅಂಶಗಳ ಮೇಲೆ ಕೊಡ್ತೀರಾ ಅಥವಾ ಎಲ್ಲ ಮತಕ್ಷೇತ್ರದ ಶಾಸಕರ ವಿಶ್ವಾಸಕ್ಕೆ ತಗೊಂಡು ವರದಿ ಕೊಡ್ತೀರಾ? ಖಂಡಿತವಾಗಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಪಕ್ಷಾತೀತವಾಗಿ, ಅದು ಬಿಜೆಪಿ ಇರ್ಬೋದು, ಬೇರೆ ಪಕ್ಷದವರು ಇರ್ಬೋದು, ಆ ಎಲ್ಲ ಶಾಸಕರ ಒಂದು ಸಲಹೆಯನ್ನು ತೆಗೆದುಕೊಂಡು ಸಭೆಯನ್ನು ಮಾಡ್ತೀನಿ. ನಾನು ಕರಿತೀನಿ 2 ದಿವಸದೊಳಗೆ. ಇವತ್ತು ಪರಿಶೀಲನೆ ಮಾಡಿ ಅವರು ಬರ್ತಾ ಇದ್ದಾರೆ. ನಮ್ಮ ಶಾಸಕರು ಎಲ್ಲರಿಗೂ ನಾವು ಈಗಾಗಲೇ ಮಾಹಿತಿ ಕೊಟ್ಟಿದ್ವಿ. ಅವರು ಬರ್ತಾರೆ. ಅವ್ರ ವಿಚಾರಗಳನ್ನು ತಿಳ್ಕೊಂಡು ಅಧಿಕಾರಿಗಳು ಏನು ಹೇಳ್ತಾರೆ, ಅಧಿಕಾರಿಗಳು ಎಲ್ಲಾದ್ರೂ ಬಿಟ್ಟಿದ್ರೆ ಯಾರ್ದಾದ್ರು ಕೆಲವಷ್ಟು ಜನಕ್ಕೆ ಏನೋ ಅನ್ಯಾಯ ಆಗಿದ್ರೆ ಅದು ಆಗ್ಬಾರ್ದು ಅಂತಲೇ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಕಾಳಜಿ ವಹಿಸಿ ನೀವೇ ಸ್ವತಃ ನೇರವಾಗಿ ಸ್ಥಳಕ್ಕೆ ಹೋಗ್ರಿ ಅಂತ ಹೇಳಿದ್ದಾರೆ. ಆ ಸ್ಥಳ ಪರಿಶೀಲನೆಯನ್ನು ಮಾಡಿ ನಾನು ವರದಿಯನ್ನು ಕೊಡ್ತೀನಿ. ಯಾರಿಗೂ ರೈತರಿಗೆ ಮಾತ್ರ ನಮ್ಮ ಸರ್ಕಾರ ಯಾರು ನೋಡ್ರಿ, ಅವ್ರಿಗೆ ಅದೇನಂತಾರೆ ಬಾಯಿ ಹೊಲಸು ಮಾಡ್ಕೊಡೋಕೆ, ಅವ್ನಿಗೆ ಏನಾರ ಮಾತಾಡೋದು, ನಮ್ಮ ಬಾಯಿ ಹೊಲಸು ಮಾಡ್ಕೊಳ್ಳೋದು, ಅದಕ್ಕೆ ಬಾಯಿ ಇಲ್ಲ ಬದಲಾಗ, ಅದಕ್ಕೆ ಮೆದಳಿಗೆ ನಾಲಿಗೆಗೆ ಕನೆಕ್ಷನ್ ಇಲ್ಲ. ಅದಕ್ಕೆ ನಾನು ಈಗ ಹೆಸರಿಟ್ಟಿನಿ ಗಡ್ಡೆಮ್ಮಿ ಅಂತ. ಅದು ಹಾಲು ಹಿಂಡೋದಿಲ್ಲ, ಇದು ಇಲ್ಲ. ಥ್ಯಾಂಕ್ ಯು. ಹಳೆಯ ಮಾಜಿ ಶಾಸಕರು ತಮ್ಮನ್ನು ಮಂತ್ರಿ ಮಾಡಿದ್ರೆ ಈಗ ರಾಜ್ಯನ ಹಾಳು ಮಾಡ್ತಾರೆ ಅಂತ ಜಸ್ಟ್ 20 ದಿನ ಏನ್ ಹೇಳ್ಯಾರಿ? ನಿಮ್ಮನ್ನ ಮಂತ್ರಿ ಮಾಡಿದ್ರೆ ರಾಜ್ಯ ಹಾಳು ಮಾಡ್ತಾರೆ, ಮಂತ್ರಿಗೆ ಕೊಡಬೇಡ್ರಿ ಅಂತ ನಾವು ಹೈಕಮಾಂಡ್ ಕೊಡುಗೆ ಮಾಡ್ತಾರೆ. ನೋಡ್ರಿ, ಇದು ಏನಾಗತ್ತೆ ಅಂದ್ರೆ ಈಗ ಅವ್ರಿಗೆ ಅಸೂಯೆ ಮನೋಭಾವನೆ ಅಂತ ಹೇಳ್ಬಿಟ್ಟಿದೆ. ಈ ಅಸೂಯೆ ಮನೋಭಾವನೆ ಇರೋರಿಗೆ ಏನೂ ಮಾಡಕ್ಕಾಗಲ್ಲ, ಸುಧಾರ್ಸಕ್ಕಾಗಲ್ಲ. ಕೊಟ್ಟ ಕುದುರೆಯನ್ನ ಏರಿದವನು ಅವನು ಧೀರನೂ ಅಲ್ಲ, ಸೂರನೂ ಅಲ್ಲ ಅಂತ ಕೇಳಿದಿರಿ. ಅವ್ನು ಕೊಟ್ಟಿದ್ರು 3 ಬಾರಿ ಕ್ಷೇತ್ರದ ಶಾಸಕರು. ಅವ್ರ ಮಂತ್ರಿ ತೋಮಣ್ಣ, ಒಂದು ನಿಗಮದ ಅಧ್ಯಕ್ಷ ಅನ್ನ ಕುದುರೆ ಹತ್ತಕ್ಕೆ ಬಂದಿಲ್ಲ ಹೋಗಿನ ನಾಲಾಯಕ್ ಅನ್ನೋದು ಸಹಜ ಬಾಯಿ ಬರ್ತದೆ. ನನಗೂ ಬೇಕೀಗ ನಾನು ಅದನ್ನ ಬಿಟ್ಬಿಟ್ಟಿನಿ. ಈಗ ನಾನು ನಿನ್ನೆ ಪ್ರತಿಜ್ಞೆ ಮಾಡ್ಬಿಟ್ಟಿನಿ, ಸಿಟಿ ಬರಲ್ಲ, ಬೇಯಲ್ಲ ಇನ್ಮ್ಯಾಗ. ಏನ್ರಿ ಹಳೋರವ್ರ ಹೇಗಿಲ್ಲ ಬಿಟ್ಬಿಟ್ಟಿನಿ ನಾನೇನು. ಶಾಂತಿಯ ಮಂತ್ರ, ಅಭಿವೃದ್ಧಿ. ಮತ್ತೆ 2028ಕ್ಕೆ ನಾವು ಗೆದ್ದು ಬಂದು ರಾಜ್ಯದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಮಾಡೋದೇ ನಮ್ಮ ಮುಂದಿನ ಗುರಿ. ಥ್ಯಾಂಕ್ ಯು.
ಗೃಹಲಕ್ಷ್ಮಿ ಕೊಟ್ಟಿದ್ರಿ ಮಹಿಳೆಯರಿಗೆ, ಆದ್ರೆ ಸಂಪುಟದಲ್ಲಿ ಸ್ಥಾನಮಾನ ಕೊಟ್ಟಿಲ್ಲ. ಮಹಿಳೆಯರಿಗೆ ಸಚಿವ ಸ್ಥಾನ ಇಲ್ಲ. ನೋಡ್ರಿ, ಸಚಿವ ಸಂಪುಟದಲ್ಲಿ 3 ವರ್ಷ ಈಗಾಗಲೇ ಅವ್ರು ಕೆಲಸ ಮಾಡಿದ್ದಾರೆ. ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ, 5 ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದೀವಿ, ಕೆಲಸ ಮಾಡಿದ್ದಾರೆ. ವರಿಷ್ಠರು ಬಿಟ್ಟಿರುವಂತ ವಿಷಯ, ಯಾರನ್ನ ಮಂತ್ರಿ ಮಾಡ್ಬೇಕು ಯಾರು ಮಾಡಬಾರ್ದು ಅನ್ನೋದು ಅವ್ರು ಬಿಟ್ಟಿದ್ದು. ಇವತ್ತು ನನಗೆ ವರಿಷ್ಠರು, ನಮ್ಮ ನಾಯಕರಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು, ಮಾಜಿ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬರು ಇವತ್ತು ನಮ್ಗೆ ಗುರುತಿಸಿ ಒಂದು ಅವಕಾಶ ಕೊಟ್ಟಿದ್ದಾರೆ. ನಾವು ಸೇವೆ ಮಾಡೋದು ಕಲಿಯೋಣ ಅಷ್ಟೇ. ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಬ್ಜೆಕ್ಟ್ ಬಿಜೆಪಿ ಸರ್ಕಾರದ ಕ್ರಿಯೆ ಮೀಸಲಾತಿಯನ್ನ ಕೇಳಿದ್ರು. ಈ ಸ್ವತಃ ಕಾಶಪ್ಪ ಅವರವರೇ ಮಿನಿಸ್ಟರ್ ಆಗಿರೋದ್ರಿಂದ ಕ್ರಿಯೆ ಮೀಸಲಾತಿಗೋಸ್ಕರ ಹೋರಾಟ ಮುಂದುವರಿತಾರೆ. ನಾವು ಹೋರಾಟವನ್ನ ನಿಲ್ಲಿಸಿಲ್ಲ. ಈಗಾಗಲೇ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಅದ್ರ ಕುರಿತು ನಾವು ಮನವಿಯನ್ನು ಮಾಡ್ಕೊಂಡಿದ್ವಿ. ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ, ಇನ್ನೂ ತನಕ ಇತ್ಯರ್ಥ ಆಗಿಲ್ಲ. ಆ ತಡೆಯಾಜ್ಞೆ ತೆರವುಗೊಳ್ಳುವವರೆಗೂ ರಾಜ್ಯ ಸರ್ಕಾರ ಏನೂ ಮಾಡುವಂತ ಕೆಲಸ ಇಲ್ಲ. ಇದನ್ನೆಲ್ಲ ಕಾನೂನಿನ ಅರಿವಿದ್ದವರೇ ಉದ್ದೇಶಪೂರ್ವಕವಾಗಿ ಇದನ್ನ ಮೀಸಲಾತಿ ಅಂತೇಳಿ ಇವರೇ ಒಪ್ಕೊಂಡ್ರು 2D2Cಗೆ. ಇದೇ ಯಾರು, ನಾನು ಅವ್ರ ಹೆಸರು ತಗೊಳ್ಳಲ್ಲ, ಕೇಸರಿ ಹಾಕೊಂಡು ಅಡ್ಡಾಡೋರು ಒಪ್ಕೊಂಡ್ರ, ಬಿಳಿ ಅರ್ಬಿ ಹಾಕೊಂಡು ಅಡ್ಡಾಡೋರು ಒಪ್ಕೊಂಡ್ರ. ಒಪ್ಕೊಂಡು ಈಗ ಮತ್ತೆ ಯಾಕಪ್ಪ ಮಾತಾಡ್ತೀರ, ತಡೆಯಾಜ್ಞೆ ತೆಗೆಸಿ ಹೋಗಿ. ಅದು ಬಿಜೆಪಿ ಸರ್ಕಾರದಾಗಿದ್ದಲ್ಲ, ನಮ್ಮ ಸರ್ಕಾರದಲ್ಲ. ನಮ್ಮ ಸರ್ಕಾರ ಯಾವತ್ತೂ ಯಾರ ಮೇಲೂ ತಾಯಿ ಹಾನಿ ಮಾಡಿಲ್ಲ, ಸದನದಲ್ಲಿ ಪ್ರಮಾಣ ಮಾಡಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಯಾರನ್ನ ಮಾಡ್ಯಾರ, ಅವ್ರು ಮಾಡಿಸ್ಕೊಂಡಿದ್ರು. ತಾಯಿ ಹಾನಿ ಮೇಲೆ ತಾಯಿ ಮೇಲೆ ಹಾನಿ ಸದನದಲ್ಲಿ 6 ತಿಂಗಳಲ್ಲಿ ಕೊಟ್ಟು ಬಿಡ್ತೀನಿ ಅಂತೇಳಿ ಯಾರು ಮಾಡಿದ್ರು ಅವ್ರಿಗೆ ಕೇಳ್ಬೇಕ್ರಿ. ಇದು ಉತ್ತರ ಅವ್ರಿಗೆ ಬೇಸ್ರಿ. ಅನೇಕ ವಿಷಯ ಇದಾವೆ ಅವ್ರ ಬಗ್ಗೆ, ನಿಮಗೂ ಗೊತ್ತೈತಿ. ಏನು ಬಿಜಾಪುರದಲ್ಲಿ ನಡೆದಂತ